ಗುಡ್ ಮಾರ್ನಿಂಗ್ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಮಾರ್ಕೆಟ್ ಈಗ 22,360 ಝೋನ್ ಅಲ್ಲಿ ಇದೆ. ಟೈಮ್ ಬಂದು ಒಂದು 9:35 ಆಗಿದೆ. ಈಗ ನಾನು ಒಂದು ಕಾಲ್ ಸೈಡ್ ಟ್ರೇಡ್ ಮಾಡ್ತೀನಿ. ಓಕೆ, ನಾನು ಇಲ್ಲಿಂದ ಒಂದು ಕಾಲ್ ಸೈಡ್ ಟ್ರೇಡ್ ತಗೊಂತಿದ್ದೀನಿ. ನನ್ನ ಟಾರ್ಗೆಟ್ ಬಂದು ಇಲ್ಲಿವರೆಗೂ ಇರುತ್ತೆ. ನನ್ನ ಸ್ಟಾಪ್ ಲೆಸ್ ಬಂದು ಇದು. ಓಕೆ, ಸೊ ನೋಡುವ ಏನಾಗುತ್ತೆ ಅಂತ. ನಾನು ತಗೊಂಡಿರೋ ಒಂದು ಸ್ಟ್ರೈಕ್ ಪ್ರೈಸ್ ಬಂದು 22,300. ಆಲ್ ಪ್ರೈಸ್ ಬಂದು 102ಗೆ ಬೈ ಮಾಡಿದ್ದೀನಿ. ಸೊ ನನ್ನ ಸ್ಟಾಪ್ ಲಾಸ್ ಎಲ್ಲಿ ಅಂತ ಅಂದ್ರೆ 86 rupees ನನ್ನ ಸ್ಟಾಪ್ ಲಾಸ್. ಸೊ ನೋಡುವ ಏನಾಗುತ್ತೆ ಅಂತ. ಸೊ ಅರೌಂಡ್ ನಾವು ಒಂದು 15 rupees ಪ್ರಾಫಿಟ್ ಅಲ್ಲಿ ಇದೀವಿ. ಸೊ ನಮ್ಮ ಟಾರ್ಗೆಟ್ ಬಂದು ಇಲ್ಲಿರೋದು. ಫೈನಲಿ ನಮ್ಮ ಟಾರ್ಗೆಟ್ ನೋಡಿ ಇಲ್ಲಿ ಅಚೀವ್ ಆಗಿದೆ. ಸೊ ನಾನು ಒಂದು 140 ಪ್ರೈಸಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಓಕೆ, 140. ಸೊ ಅಲ್ಲಿಗೆ ನನ್ನ ಎಂಟ್ರಿ ಬಂದು 102, ಎಕ್ಸಿಟ್ ಬಂದು 140. ಅಪ್ರಾಕ್ಸಿಮೇಟ್ ನನಗೆ 38 ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಜಸ್ಟ್ ನಾನು ಟ್ರೇಡ್ ಮಾಡಿದ್ದು ಒಂದು ಲಾಟಲ್ಲಿ. ಓಕೆ, ನಾನು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಈಗ ನಾನು, ಯಾಕೆ ಅಂತ ಅಂದರೆ ಎಲೆಕ್ಷನ್ ಟೈಮ್ ಇರೋದ್ರಿಂದ. ಸೊ ಇದು ಇವತ್ತಿನ ನಮ್ಮ ಟ್ರೇಡ್ ಆಗಿತ್ತು. ಸೊ ನೆಕ್ಸ್ಟ್ ಏನಾದರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಈಗ ನಾನು ನಿಫ್ಟಿಯಲ್ಲಿ ಒಂದು ರಿವರ್ಸ್ ತಗೊಳುತ್ತೆ ಅಂತ ಒಂದು ಎಂಟ್ರಿ ತಗೊಂಡಿದ್ದೀನಿ. ನನ್ನ ಬೈ ಪ್ರೈಸ್ ಬಂದು 22,300. ಪ್ರೈಸ್ ಬಂದು ನಾನು 102ಗೆ ಬೈ ಮಾಡಿದ್ದೀನಿ. ಅಗೇನ್ ಇದು ನನ್ನ ಸೆಕೆಂಡ್ ಟ್ರೇಡ್. ಜಸ್ಟ್ ನಾನು ಇಲ್ಲಿ 100 ಕ್ವಾಂಟಿಟಿನ ತಗೊಂತಾ ಇದ್ದೀನಿ. ಇಲ್ಲಿ ನಾನು ಟ್ರೇಡ್ ತಗೊಂಡಿರೋ ನನ್ನ ಲಾಜಿಕ್ ಇಷ್ಟೇನೆ. ಸೊ ಇದು ನನ್ನ ಇಂಡಿಕೇಟರ್ದು ಒಂದು ಇಂಪಾರ್ಟೆಂಟ್ ಝೋನ್. ಸೊ ಮಾರ್ನಿಂಗ್ ಕೂಡ ನಾನು ಇದನ್ನು ಬ್ರೇಕ್ಔಟ್ ಆದ್ಮೇಲೆ ತಗೊಂಡಿದ್ದೆ. ಇಲ್ಲಿವರೆಗೂ ಒಂದು ಟಾರ್ಗೆಟ್ ಹೇಳಿದೆ, ಟಾರ್ಗೆಟ್ ಅಚೀವ್ ಆಗಿದೆ. ಸೊ ಅದೇ ತರ ಈಗ ಮತ್ತೆ ಅದೇ ಝೋನ್ಗೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂತು. ಸೊ ನಾನು ಇಲ್ಲಿಂದ ಮತ್ತೆ ತಿರ್ಗಾ ಇಲ್ಲಿವರೆಗೂ ನನ್ನ ಟಾರ್ಗೆಟ್ ತಗೊಂಡಿದ್ದೀನಿ. ಸೊ ಇದು ನನ್ನ ಒಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಇದ್ರ ಕೆಳಗಡೆ ಏನಾದ್ರೂ ಮೂಮೆಂಟಮ್ ಅಲ್ಲಿ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡ್ತು ಅಂದ್ರೆ ನಾನು ನನ್ನ ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತೀನಿ. ಯಾಕಂದ್ರೆ ನಾನು ಮೊದಲೇ ನನ್ನ ವೇವ್ ಕೌಂಟ್ ಕೂಡ ನಾನು ಮಾಡಿರ್ತೀನಿ. ಸೊ ಇವತ್ತು ಏನಾಗಬಹುದು, ಅಪ್ ಹೋಗ್ಬೋದು, ಡೌನ್ ಹೋಗ್ಬೋದು ಅಂತ ನನ್ನ ಒಂದು ವೇವ್ ಕೌಂಟ್ ಪ್ರಕಾರ ನಾನು ಆಲ್ರೆಡಿ ಅನಲೈಸ್ ಮಾಡಿರ್ತೀನಿ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ನನಗೆ ಯಾವ ತರ ಮೂವ್ ಕೊಡ್ತು ಆವಾಗ ನನ್ನ ಈ ಇಂಡಿಕೇಟರ್ನ ನಾನು ಯೂಸ್ ಮಾಡಿ ನಾನು ನನ್ನ ಪೊಸಿಷನ್ ತಗೊಂತೀನಿ. ಸೊ ಲೆಟ್ಸ್ ಸಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡುವ. ಸೊ ಅಗೇನ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ, ನಾನು ಇಲ್ಲಿ ನನ್ನ ಎಂಟ್ರಿ ತಗೊಂಡಿದ್ದೀನಿ. 102ಗೆ ನಾನು ಬೈ ಮಾಡಿದ್ದೀನಿ 2 ಲಾಟ್. ಓಕೆ, 2 ಲಾಟ್ನ ನಾನು ಬೈ ಮಾಡಿದ್ದೀನಿ. ನನ್ನ ಸ್ಟಾಪ್ ಲಾಸ್ ಯಾವಾಗ ನನಗೆ ಸ್ಪಾಟ್ ಪ್ರೈಸ್ ಅಲ್ಲಿ ಇಲ್ಲಿ ನನಗೆ ಕ್ಲೋಸ್ ಕೊಡ್ತು ಅಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಸೊ ಇದು ನನ್ನ ಟಾರ್ಗೆಟ್ ಇರೋದು. ಓಕೆ, ಸ್ಟ್ರೈಕ್ ಪ್ರೈಸ್ ಬಂದು 22,300. ಇದು ನನ್ನ ಸ್ಟ್ರೈಕ್ ಪ್ರೈಸ್ ಕಾಲ್ ಸೈಡ್. ಓಕೆ, ಈಗ ನೀವು ಇಲ್ಲಿ ನೋಡಬಹುದು ನಮ್ಮ ಟಾರ್ಗೆಟ್ ಅಚೀವ್ ಆಗಿದೆ. ಇಲ್ಲಿ ನಾನು 145ಗೆ ನಾನು ಎಕ್ಸಿಟ್ ಆಗಿದ್ದೀನಿ. ಅಪ್ರಾಕ್ಸಿಮೇಟ್ 38 ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದೀವಿ. ಹಾಗೆ ನಾನು ಇಲ್ಲಿ ಮೇನ್ ಆಗಿ ಹೇಳೋದೇನೆಂದ್ರೆ, ನೀವು ಒಂದು ಪ್ರಾಪರ್ ಚಾರ್ಟ್ ಸೆಟಪ್ ಹಾಗೆ ಒಂದು ಪ್ರಾಪರ್ ನಾಲೆಜ್ ಇದ್ರೆ ನೀವು 100% ಆಪ್ಷನ್ ಬೈಯಿಂಗ್ ಅಲ್ಲಿ ಕೂಡ ದುಡ್ಡು ಮಾಡಬಹುದು. ಸೊ ಈ ತರದ ವಿಡಿಯೋಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾವು ಹೆಚ್ಚಿನ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಡ್ತೀವಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.